ಒಂದು ದಿನ ತಂದೆ ಮತ್ತು ತಾಯಿ ದೂರದ ದೇಶಕ್ಕೆ ಹೋಗುತ್ತಾರೆ. ಆಗ ತಾತನ ಬಳಿ ಮಗ ಕೇಳುತ್ತಾನೆ, ನಾವು ಹೇಗೆ ಇಷ್ಟು ಶ್ರೀಮಂತರು ಆಗಿದ್ದು? ಒಂದು ದೊಡ್ಡ ಅರಮನೆಯಲ್ಲಿ ಚಿನ್ನದ ಪೆಟ್ಟಿಗೆಯ ರಕ್ಷಣೆಗೆ 100 ಜನ ಪೊಲೀಸರ ಕಾವಲು ಇಟ್ಟಿದ್ದರು. ಎಷ್ಟೇ ಕಾವಲು ಇಟ್ಟಿದ್ದರೂ ಕಳ್ಳರು ರಾತ್ರೋರಾತ್ರಿ ಚಿನ್ನದ ನಾಣ್ಯಗಳನ್ನು ಆ ಚಿನ್ನದ ಪೆಟ್ಟಿಗೆಯಲ್ಲಿ ಕದ್ದು ಹೋಗುತ್ತಿದ್ದರು. ದೊಡ್ಡ ಅರಮನೆಯಲ್ಲಿ ಬಚ್ಚಿಟ್ಟಿದ್ದ ಚಿನ್ನದ ನಾಣ್ಯಗಳನ್ನು ಕದಿಯುತ್ತಿದ್ದ. ಆದರೆ ಮತ್ತೆ ಅದೇ ಚಿನ್ನದ ಪೆಟ್ಟಿಗೆಯಲ್ಲಿ ಹೇಗೆ ಇಷ್ಟೊಂದು ಚಿನ್ನದ ನಾಣ್ಯಗಳು ಇರಲು ಸಾಧ್ಯ ಎಂದು ಯೋಚಿಸುತ್ತಾನೆ. ಓಹೋ, ಇದು ಅಕ್ಷಯ ಪಾತ್ರೆ ಇದ್ದಂತೆ, ಇದು ಒಂದು ಮಾಯಾಜಾಲ. ಹಾಗಾದರೆ ಈ ಚಿನ್ನದ ಪೆಟ್ಟಿಗೆಯನ್ನೇ ಕದಿಯಬೇಕು. ಈ ಪೆಟ್ಟಿಗೆಯನ್ನು ಇಲ್ಲಿಂದ ಸಾಗಿಸಿಬಿಟ್ಟರೆ ನನ್ನಂಥ ಶ್ರೀಮಂತ ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ. ಸದ್ಯಕ್ಕೆ ಈ ಕಾಡಿನಲ್ಲಿ ಈ ಪೆಟ್ಟಿಗೆಯನ್ನು ಇಲ್ಲೇ ಎಲ್ಲಾದರೂ ಬಚ್ಚಿಡಬೇಕು, ಇಲ್ಲದಿದ್ದರೆ ಪೊಲೀಸರು ನನ್ನ ಹಿಡಿಯುತ್ತಾರೆ. ಕಳ್ಳನು ಕದ್ದು ಇಟ್ಟಿದ್ದ ಪೆಟ್ಟಿಗೆ ಕಾಡಿನಲ್ಲಿ ಋಷಿಮುನಿಗಳಿಗೆ ಸಿಗುತ್ತದೆ. ಆಶ್ಚರ್ಯದಿಂದ, ಇದೊಂದು ಅಗೋಚರ ಶಕ್ತಿಯುಳ್ಳ ಪೆಟ್ಟಿಗೆ, ಈ ಚಿನ್ನದ ಪೆಟ್ಟಿಗೆಯ ಬಗ್ಗೆ ನಮ್ಮ ಗುರುಗಳಿಗೆ ತಿಳಿಸಬೇಕು. ಪೊಲೀಸರು ಕಾಡಿನ ಜನರಿಗೆ ಸುದ್ದಿ ತಿಳಿಸುತ್ತಾರೆ. ನಿಮ್ಮ ಊರಿನಲ್ಲಿ ಇರುವ ಕಳ್ಳರು ಸೇರಿ ಅರಮನೆಯಲ್ಲಿ ಇದ್ದ ಚಿನ್ನದ ಪೆಟ್ಟಿಗೆಯನ್ನೇ ಹೊತ್ತು ಹೋಗಿದ್ದಾರೆ. ಅದನ್ನು ಕಾಡಿನಲ್ಲಿಯೇ ಅಡಗಿಸಿ ಇಟ್ಟಿದ್ದಾರೆ. ಇನ್ನು ಕಾಡಿನಲ್ಲಿ ವಾಸವಾಗಿರುವ ನೀವು ಕಳ್ಳರು ಬಚ್ಚಿಟ್ಟಿರುವ ಚಿನ್ನದ ಪೆಟ್ಟಿಗೆಯನ್ನು ತರಬೇಕು. ಆದರೆ ಅದು ಭಯಂಕರ ಜಾಗದಲ್ಲಿ ಅಡಗಿಸಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಕಾಡು ಹೆಮ್ಮೆ ಹಾವುಗಳು, ವಿಚಿತ್ರ ಪ್ರಾಣಿಗಳ ಜಾಗದಲ್ಲಿ ಅಡಗಿಸಿಟ್ಟಿದ್ದಾರೆ. ಅದನ್ನು ನಿಮ್ಮಲ್ಲಿ ಯಾರಾದರೂ ಹೋಗಿ ಅದನ್ನು ತಂದು ಒಪ್ಪಿಸಬೇಕು. ಇಲ್ಲದಿದ್ದರೆ ಎಲ್ಲರನ್ನೂ ಹಿಡಿದು ಜೈಲಿನಲ್ಲಿ ಹಾಕುತ್ತೇನೆ ಎಂದು ಎಚ್ಚರಿಸುತ್ತಾರೆ. ಅಲ್ಲಿನ ಭಯಾನಕ ಜಾಗದ ಬಗ್ಗೆ ಹೆದರಿ ಕಾಡನ್ನು ಬಿಟ್ಟು ಜನರು ಎಲ್ಲರೂ ಓಡಿ ಹೋಗುತ್ತಾರೆ. ಚಿನ್ನದ ಪೆಟ್ಟಿಗೆಯನ್ನು ಋಷಿಗಳಿಗೆ ತಲುಪಿಸಿದ ಮೇಲೆ ಋಷಿಗಳು ಹಿಮಾಲಯಕ್ಕೆ ತಪಸ್ಸಿಗೆ ಹೋಗಬೇಕು ಎಂದು ಇದೇ ಕಾಡಿನಲ್ಲಿ ಹುಟ್ಟಿ ಬೆಳೆದ ಕಾಡಿನ ರಾಣಿ ಚಂದ್ರಿಕೆಗೆ ನೀಡಿ, ಇದು ನಿನ್ನ ಜವಾಬ್ದಾರಿ, ಇದನ್ನು ಒಬ್ಬ ಒಳ್ಳೆಯ ವ್ಯಕ್ತಿಗೆ ನೀಡಬೇಕು ಎಂದು ಹೇಳಿ ಋಷಿಗಳು ಹೊರಟು ಹೋಗುತ್ತಾರೆ. ಅಯ್ಯೋ, ನಾನು ಈಗ ಏನು ಮಾಡಲಿ? ಇಷ್ಟು ವರ್ಷವಾದರೂ ಯಾರು ಕಾಡಿಗೆ ಬರುವ ಸಾಹಸ ಮಾಡಲಿಲ್ಲ ಎಂದು ಬೇಸರದಿಂದ ಕಾಡಿನಲ್ಲಿ ಜೊತೆಯಾಗಿದ್ದ ಗರುಡರಾಜನನ್ನು ಕರೆದು, ಇದು ಇನ್ನ ಮೇಲೆ ನಿನ್ನ ಜವಾಬ್ದಾರಿ, ಈ ಚಿನ್ನದ ಪೆಟ್ಟಿಗೆಯನ್ನು ಒಬ್ಬ ಒಳ್ಳೆಯ ವ್ಯಕ್ತಿಗೆ ನೀನು ನೀಡಬೇಕು ಎಂದು ಕಾಡಿನ ರಾಣಿ ಚಂದ್ರಿಕೆ ಹೇಳುತ್ತಾಳೆ. ಗರುಡರಾಜನು ಕಾಡಿನ ರಾಣಿ ಆಜ್ಞೆಯನ್ನು ಪಾಲಿಸುತ್ತಾ ಯಾರಿಗೂ ಸಿಗದ ಹಾಗೆ ರಕ್ಷಣೆ ಮಾಡುತ್ತಾ ಇರುತ್ತಾನೆ.